ನಮಸ್ತೆ ಪ್ರೀತಿ ವೀಕ್ಷಕರೇ. ನನಗೆ ತುಂಬ ಸುಸ್ತಾಗ್ತಾ ಇತ್ತು. ಎಷ್ಟು ಅಂತಂದರೆ ಎದ್ದು ಕೆಲಸ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ. ಯಾವಾಗ ಅಂದರೆ ಆವಾಗ ತಲೆ ಸುತ್ತಿ ಬೀಳ್ತಾ ಇದ್ದೆ. ಸ್ಕೂಲಿಗೆ ಹೋಗೋ ತಲೆ ಸುತ್ತು ಬೀಳು, ಆಫೀಸ್ಗೆ ಹೋಗು ತಲೆ ಸುತ್ತು ಬೀಳು. ಏನಪ್ಪ ಇದು ಯಾಕೆ ನೋಡಿದ್ರು ತಲೆ ಸುತ್ತು ಬೀಳ್ತಾ ಇರ್ತೀನಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಆಮೇಲೆ ಪದೇ 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 ಇನ್ಫೆಕ್ಷನ್ ಆಗ್ತಾ ಇತ್ತು. ಆಸ್ಪತ್ರೆಗೆ ಹೋಗ್ತಾ ಇದ್ದೆ. ಗಂಟ್ಲಿನ ಇನ್ಫೆಕ್ಷನ್ನು ಹೋಗ್ತಾ ಇತ್ತು, ಟೈಫಾಯ್ಡ್ ಆಗ್ತಾ ಇತ್ತು. ಸೊ ಏನೇ ಹೊರಗಡೆ ತಿಂದ್ರೂ ಎಲ್ಲರ ರೀತಿಯ ನಾನು ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಹಾಗಿತ್ತು. ಆವಾಗ ಒಂದು ಸಂದರ್ಭ ಬಂತು. ಒಳ್ಳೆ ಡಾಕ್ಟ್ರು ಸಿಕ್ಕಿದ್ರು. ಅವರು ಪರೀಕ್ಷೆ ಮಾಡಿ ನೋಡಿದಾಗ ಹಿಮೋಗ್ಲೋಬಿನ್ನು 8 ಗ್ರಾಮ್ಗಳಿಗಿಂತನೂ ಕಡಿಮೆ ಇತ್ತು. ಇದು 10-12 ವರ್ಷಗಳ ಹಿಂದಿನ ಮಾತು. ಇದು ಹಾಗೆಯೇ ಕಂಟಿನ್ಯೂ ಆಯಿತು. ಏನು ಮಾಡಿದ್ರೂ ಈ ನನ್ನ ಹಿಮೋಗ್ಲೋಬಿನ್ನು ಹೆಚ್ಚಾಗ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ಒಂದು ಗುಡ್ ನ್ಯೂಸ್ ಬಂತು. ಅದೇನೆಂದರೆ ನಾನು 11 ಗ್ರಾಮ್ ಹಿಮೋಗ್ಲೋಬಿನ್ಗೆ ಏರಿದ್ದೀನಿ ಅಂತ. ಅದು ಹೇಗೆ? ಈ ನನ್ನ ಪಯಣ ಹೇಗಿತ್ತು? ನಿಮಗೂ ಈ ಥರ ಸುಸ್ತು, ದಣಿವು ಮತ್ತು ಪದೇ ಪದೇ ತಲೆ ಸುತ್ತೋದು, ಆಸ್ಪತ್ರೆಗೆ ಹೋಗೋದು ಈ ಸನ್ನಿವೇಶ ಇದೆಯಾ? ಆ ಸಮಸ್ಯೆ ಇದ್ದರೆ ಈ ಸಂಚಿಕೆ ನಿಮಗೋಸ್ಕರ. ನಾನು ಶೀಲಾ ಭಟ್, ಲೈಫ್ ಕೋಚ್. ಇದು ಜೀವನ ಪ್ರಣತಿ ವಾಹಿನಿ. ನಾನು ಇಲ್ಲಿ ನಿಮಗೆ ಉಪಯುಕ್ತವಾಗುವಂತಹ ಮಾಹಿತಿಯನ್ನು ನನ್ನ ಅನುಭವ, ಅಧ್ಯಯನ, ದೃಷ್ಟಿಕೋನಗಳ ಮೂಲಕ ಕೊಡ್ತಾ ಇರ್ತೀನಿ. ಇದು ಯಾವುದೇ ವೈದ್ಯರ ಸಲಹೆ ಅಂತ ಭಾವಿಸಬೇಡಿ. ಇದು ಒಬ್ಬ ಹಳೆ ರೋಗಿ ಹೊಸ ವೈದ್ಯನಿಗಿಂತ ಮೇಲಂತೆ. ಹಾಗೆ ನಾನು ಹಳೆಯ ರೋಗಿಯಾಗಿ ಯಾವುದ್ಯಾವುದರಿಂದ ಹೊರಗೆ ಬಂದಿದ್ದೀನಲ್ಲ, ಅದು ಹೇಗೆ ಬಂದೆ, ಅದು ಏನಾಯಿತು, ಅದ್ರ ನನ್ನ ಅನುಭವದಿಂದ ನಾನು ನಿಮಗೆ ಹೇಳಬಹುದಾದಂಥದ್ದು ಏನು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಇದರಿಂದ ನೀವು ಎಷ್ಟೋ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಕಂಡುಕೊಂಡು ಅಳವಡಿಸ್ಕೊಂಡು ಉತ್ತಮಪಡಿಸ್ಕೊಳ್ಬೋದು ಅನ್ನೋದು ನನ್ನ ಆಶಯ. ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ರಕ್ತಹೀನತೆ ಇದೆಯಲ್ಲ, ಅದೊಂದು ದೊಡ್ಡ ಶಾಪದ ಥರ ಕಾಡ್ತಾ ಇರುತ್ತೆ. ತಿಂಗಳ 3 ದಿವಸ 4-5 ದಿವಸ ಹೋಗ್ತಾ ಇರುತ್ತೆ. ಇನ್ನೇನು ಸರಿಯಾದ್ವಿ, ಇನ್ನೊಂದು ವಾರ ಏನೋ ಚೆನ್ನಾಗಿ ಉಂಡು ತಿಂದು ರೆಸ್ಟ್ ತಗೊಂಡು ಹೇಗೋ ಒಂದು ಸರಿಯಾದ್ವಿ ಅನ್ನೋದ್ರೆ ಅಷ್ಟು ಮತ್ತೆ ಬಂದ್ಬಿಡುತ್ತೆ. ಸೊ ಇದು ರಿಕವರಿ ಆಗೋದಕ್ಕೆ ಸಮಯ ಇಲ್ಲದ ಒಂದು ದೊಡ್ಡ ತಾಪತ್ರಯ ಈ ರಕ್ತಹೀನತೆ. ಅದಕ್ಕೆ ಈ ರಕ್ತಹೀನತೆಯಿಂದನೇ ತುಂಬ ಬೇರೆ ಬೇರೆ ಕಾಯಿಲೆಗಳು, ಬೇರೆ ಬೇರೆ ತೊಂದರೆಗಳು ಎಲ್ಲ ಕಾಣಿಸ್ತಾ ಇರ್ತವೆ. ಅದು ನಿಮಗೂ ಗೊತ್ತಿರುತ್ತೆ. ಹಾಗೆ ನನಗೂ ಆಯಿತು. ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ರೆ ತಲೆ ಸುತ್ತು, ಕಡಿಮೆ ತಿಂದರೆ ಆಗಲ್ಲ, ಹೆಚ್ಚಿಗೆ ತಿನ್ನೋಕ್ಕಾಗಲ್ಲ, ಒಟ್ಟಿನಲ್ಲಿ ಸಮಸ್ಯೆನೇ ಸಮಸ್ಯೆ. ಸೊ ಇಂಥ ಟೈಮಲ್ಲಿ ನಾನು ಹೋಗಿ ಫಸ್ಟ್ ಮಾಡಿದ್ದು ರಕ್ತ ಪರೀಕ್ಷೆ. ರಕ್ತ ಪರೀಕ್ಷೆ ಮಾಡಿಸ್ಕೊಂಡ ಮೇಲೆ ಗೊತ್ತಾಯಿತು ಹಿಮೋಗ್ಲೋಬಿನ್ ಅಂತ. ಹಿಮೋಗ್ಲೋಬಿನಲ್ಲಿ ಮತ್ತೆ ಐರನ್ನು. ಈ ಐರನ್ ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ಏನಾಗುತ್ತೆ? ಮಲಬದ್ಧತೆ ಆಗುತ್ತೆ, ಇಲ್ಲ ಲೂಸ್ ಮೋಷನ್ ಆಗುತ್ತೆ. ಯಾಕಾಗುತ್ತೆ? ಅಬ್ಸಾರ್ಪ್ಷನ್ ಸರಿಯಾಗಿ ಆಗ್ತಿಲ್ಲ ಹೊಟ್ಟೆ ಒಳಗಡೆ. ಸೊ ಈ ಹೊಟ್ಟೆಗೆ ಸಮಸ್ಯೆ ಇದ್ದಾಗ ನೀವು ಹೊಟ್ಟೆ ಒಳಗಡೆ ಅಬ್ಸರ್ವ್ ಆಗಲ್ಲ ಅಂತಂದರೆ ಏನು ಮಾಡೋದು? ಸೊ ಇಲ್ಲಿ ಮತ್ತೆ ಸಮಸ್ಯೆ ನನಗೆ. ಅಪ್ಪ, ಈ ಸಮಸ್ಯೆಗಳಿಂದ ಹೊರಗೆ ಬರುವಷ್ಟರಲ್ಲಿ ನಾನೊಂದು ಎಪಿಸೋಡ್ ಮಾಡುವಷ್ಟು ಅನುಭವ ಆಯಿತು. ಸೊ ಇದಕ್ಕೆ ನಾನು ಏನೇನು ಮಾಡಿದೆ? ಮೊಟ್ಟ ಮೊದಲನೇದಾಗಿ ಪ್ರತಿದಿನ ಹಿಮೋಗ್ಲೋಬಿನ್ಗೋಸ್ಕರ, ರಕ್ತಹೀನತೆಗೋಸ್ಕರ ಐರನ್ ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದೆ. ಐರನ್ ಟ್ಯಾಬ್ಲೆಟ್ ತಗೋತಾ ಇದ್ದ ಹಾಗೆ ಈ ಡೈಜೆಷನ್ನು ಪ್ರಾಬ್ಲಮ್ ಏನಿತ್ತಲ್ಲ, ಅದು ಸಡನ್ನಾಗಿ ಹೋಗೋದಿಲ್ಲ. ನಿಧಾನಕ್ಕೆ 5-6 ತಿಂಗಳ ಆದಮೇಲೆ ಪಿಕಪ್ ತಗೊಳುತ್ತೆ. ಯಾಕಂದರೆ ಒಂದಷ್ಟು ದಿವಸ ಮಲಬದ್ಧತೆ, ಒಂದಷ್ಟು ದಿವಸ ಭೇದಿ, ಈ ಥರ ಅವರವರ ಪ್ರಕೃತಿಗೆ ಅನುಗುಣವಾಗಿ ಅದು ರಿಯಾಕ್ಟ್ ಮಾಡುತ್ತೆ. ತುಂಬ ರಕ್ತಹೀನತೆ ಇದ್ದು, ತುಂಬ ವೀಕ್ನೆಸ್ ಇದ್ದರೆ ಡೈಜೆಷನ್ ಆಗದಲೇ ಭೇದಿ ಹತ್ಕೊಳ್ಳುತ್ತೆ. ತುಂಬ ಬೇಕು, ಬಾಡಿ ಬೇಕು ಅಂತಿದ್ರೆ ಅಬ್ಸಾರ್ಬ್ ಆಗಾಗಿ ಫುಲ್ ಮಲಬದ್ಧತೆ ಆಗುತ್ತೆ. ಇಟ್ಸ್ ಅ ಬಿಗ್ ಚಾಲೆಂಜ್. ಅಂಥ ಚಾಲೆಂಜನ್ನು ನಾನು ಹೇಗೆ ಏನು ಮಾಡಿದೆ ಅಂದರೆ, ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿತೀನಲ್ಲ, ಅದು ಮತ್ತು ಕರೆಕ್ಟಾಗಿ ಟಾಯ್ಲೆಟಿಗೆ ಹೋಗುವಂಥದ್ದು. ಇದರಿಂದ ಮಲಬದ್ಧತೆಯನ್ನು ನಿವಾರಿಸ್ಕೊಂಡೆ. ಬಟ್ ಭೇದಿ ಆಗೋದಕ್ಕೆ ಶುರುವಾದಾಗ ನಾನು ಮತ್ತೆ ಅಗೇನ್ ಡಾಕ್ಟ್ರ್ ಹತ್ರ ಹೋದೆ. ಡಾಕ್ಟ್ರು ಏನು ಯಥಾ ಪ್ರಕಾರ ಏನು ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ. ನನ್ನ ನಸೀಬಕ್ಕೋ ಅಥವಾ ಅವ್ರು ಇರೋದ ಹಾಗೋ ಗೊತ್ತಿಲ್ಲ. ತುಂಬ ಜನ ಆಯುರ್ವೇದಕ್ಕೆ ಹೋಗಿಲ್ಲ, ಅಲೋಪತಿ ಹೋದಾಗ ಅವ್ರು ಹಾಗೆ ಮಾಡಿದವರು. ಮತ್ತು ಇನ್ಫೆಕ್ಷನಿಗೆ ಅಂತಲೇ ಆಂಟಿಬಯೋಟಿಕ್ ಬರ್ಕೊಟ್ರು. ಸೊ ಇನ್ಫೆಕ್ಷನ್ ಗುಣ ಆಯಿತು, ಮತ್ತು ವೀಕ್ನೆಸ್ಸು ಹಾಗೆ ಉಳ್ಕೊಳ್ತು. ಡೈಜೆಷನ್ ಪ್ರಾಬ್ಲಮ್ಮು ಸರಿ ಹೋಗಲಿಲ್ಲ. ಆವಾಗ ನಾನು ಮತ್ತೆ ರಿಸರ್ಚ್ ಮಾಡಿ
ವಿಟಮಿನ್ B12 K2 ಇದರ ಟ್ಯಾಬ್ಲೆಟ್ಗಳನ್ನು ನಾನೇ ತಗೊಂಡು ಏನು ಮಾಡೋದು, ಸಾರಿ ಇದು ಟು ಸೇ ದ್ಯಾಟ್ ನಿಮಗೆ ನಾನು ಅಡ್ವೈಸ್ ಮಾಡೋದು ನಂತರ ಪ್ರಿಸ್ಕ್ರೈಬ್ ಮಾಡಿ ತೊಗೊಬೇಡಿ ಅಂತ. ಬಟ್ ನಾನು ತಗೊಂಡಿದ್ದು ಹಾಗೆ. ನಾನು ವಿಟಮಿನ್ B12 ಮತ್ತು K2 ತಗೊಂಡ್ಮೇಲೆ ನನ್ನ ಬಾಡಿ ಒಳಗೆ ಈ ಅಬ್ಸಾರ್ಪ್ಷನ್ ಆಫ್ ಐರನ್ ಹೆಚ್ಚಾಯಿತು. ಐರನ್ ಕಂಟೆಂಟು ಆವಾಗ ನನ್ನ ದೇಹಕ್ಕೆ ಹೋಗತೊಡಗಿತು. ಇದನ್ನು ಅಂಡರ್ಲೈನ್ ಮಾಡಿಕೊಂಡು ಬರ್ಕೊಳ್ಳಿ. ನಿಮಗೂ ಆ ಥರ ಏನೋ ಸಮಸ್ಯೆ ಇರುತ್ತೆ. ಕೆಲವೊಂದು ಸರಿ ಐರನ್ ಟ್ಯಾಬ್ಲೆಟ್ ತೊಗೊಂಡ್ರೂ ಏನೂ ಪ್ರಯೋಜನ ಆಗಿರೋದಿಲ್ಲ. ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೊಂಡ್ರೂ ಏನೂ ಪ್ರಯೋಜನ ಆಗಿರೋಲ್ಲ. ಯಾಕೆ ಅಂದರೆ ನಿಮ್ಮ ದೇಹ ಆ ಅಂಶಗಳನ್ನು ಹೀರಿಕೊಳ್ತಾ ಇರೋದಿಲ್ಲ. ಹೀಗೆ ಹೀರಿಕೊಳ್ಳದೆ ಇರೋದಕ್ಕೆ ನಿಮ್ಮೊಳಗಡೆ ಏನು ಸಮಸ್ಯೆ ಇದೆ ಅದನ್ನು ನೀವು ಆಯುರ್ವೇದನೋ ಅಲೋಪತಿನೋ ಔಷಧ ಪದ್ಧತಿಯಲ್ಲಿ ಡಾಕ್ಟ್ರನ್ನ ಸಂಪರ್ಕಿಸಿ ತಿಳಿದು ನಿಮ್ಮ ಡೈಜೆಷನನ್ನು ಅಬ್ಸಾರ್ಪ್ಷನ್ ಅಂದರೆ ಆ ಹೀರುವಿಕೆಯನ್ನು ಉತ್ತಮಪಡಿಸಿಕೊಳ್ಳೋದು ಮೊಟ್ಟ ಮೊದಲ ಆದ್ಯತೆ ಆಗಬೇಕು. ಸೊ ನಾನು ಅದನ್ನು ಮಾಡಿದ ತಕ್ಷಣ ನನ್ನೊಳಗಡೆ ಆ ಹಿಮೋಗ್ಲೋಬಿನ್ನು ಉತ್ಪತ್ತಿ ಜಾಸ್ತಿ ಆಯಿತು. ನಿಧಾನಕ್ಕೆ ನನಗೆ ಆನುವಂಶಿಕವಾಗಿಯೂ ಸ್ವಲ್ಪ ರಕ್ತದ ಸಮಸ್ಯೆ ಇದೆ. ಆದರೆ ಆ ಸಮಸ್ಯೆಯಿಂದ ನಾನು ಹೊರಗೆ ಬರೋದಕ್ಕೆ ಹೀಗೆ ನಾನು ಅಪ್ಲೈ ಮಾಡಿಕೊಂಡೆ. ಇದಲ್ಲದೆ ಆಹಾರದಲ್ಲಿ ಸಾಕಷ್ಟು ಸೊಪ್ಪು, ತರಕಾರಿ, ಬಿಸಿ ಬಿಸಿಯಾದ ಆಹಾರದ ಸೇವನೆ ಇದೆಲ್ಲವೂ ಇತ್ತು. ಇದೆಲ್ಲವನ್ನು ನೀವು ಮಾಡಬೇಕು. ಏನು ಮಾಡ್ತಾಯಿದ್ದೆ ನಾನು, ಫಸ್ಟು ನೀರನ್ನ ಚೆನ್ನಾಗಿ ಕುಡಿಯೋದು, ಕರೆಕ್ಟಾಗಿ ಟಾಯ್ಲೆಟನ್ನ ಒಂದು ರುಟೀನಲ್ಲಿ ಮಾಡೋದು, ಆಮೇಲೆ ಮಧ್ಯಾಹ್ನ ಯಾವಾಗಲೇ ಇರಲಿ ಬಿಸಿ ಬಿಸಿಯಾದ ಅಡುಗೆಯನ್ನು ಸೇವಿಸೋದು. ಇದು ಡೈಜೆಷನ್ನಿಗೆ ತುಂಬ ಉತ್ತಮ. ನಾನು ಯಾವಾಗಲೂ ಸ್ವಪಾಕ ಮಾಡ್ಕೊಳ್ಳೋದು, ಹೊರಗಡೆಯಿಂದ ತಂದು ತಿನ್ನುವುದು ಅಪರೂಪದಲ್ಲಿ ಅಪರೂಪ, ಅಥವಾ ಹೊರಗಡೆ ಹೋಗಿ ತಿನ್ನೋದು ಅಪರೂಪದಲ್ಲಿ ಅಪರೂಪ. ಸ್ವತಃ ಬಿಸಿ ಬಿಸಿಯಾದ ಅಡುಗೆ ಒಂದು ವೇಳೆ ಫ್ರಿಜ್ಜಲ್ಲಿದ್ರೂ, ನಿನ್ನೆ ಮೊನ್ನೆದು ಫ್ರಿಜ್ಜಲ್ಲಿದ್ರೂ ಆ ಹೊತ್ತಿಗೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ಒಂದು ಬಿಸಿ ಮಾಡಿಕೊಂಡೇ ತಿನ್ನೋದು, ತಣ್ಣದನ್ನು ಯಾವತ್ತೂ ತಿನ್ನೋದಿಲ್ಲ. ಸೊ ಆದ್ದರಿಂದ ಬಿಸಿ ಬಿಸಿಯಾಗಿ ತಿನ್ನೋದು. ಆಮೇಲೆ ಸೊಪ್ಪಿನ ಸಾರು, ಮಸ್ಸೊಪ್ಪು ಅಂತ ಈ ಕಡೆ ಏನು ಸೌತಲ್ಲಿ ಹೇಳ್ತಾರೆ, 5-6 ಸೊಪ್ಪಿನ ಸೇರಿಸಿ 2-3 ಕಾಳುಬೇಳೆಗಳನ್ನು ಸೇರಿಸಿ ನಾನು ಮಾಡ್ತೀನಿ. ಆ ಥರ ಮಸ್ಸೊಪ್ಪು, ಸೊಪ್ಪು ಹಾಕಿದಂತಹ ಪದಾರ್ಥಗಳನ್ನು ಹೆಚ್ಚು ತೆಗೆದುಕೊಳ್ಳೋದು, ಐರನ್ ಕಂಟೆಂಟ್ ಜಾಸ್ತಿ ಇರೋ ಖರ್ಜೂರ ತಿನ್ನೋದು, ಒಣ ಹಣ್ಣುಗಳು, ದ್ರಾಕ್ಷಿ ಇದೆಲ್ಲ ತಿನ್ನೋದು ಎಲ್ಲ ಮಾಡಿದ್ದೆ. ಆದರೆ ನನಗೆ ಈ ಅಬ್ಸಾರ್ಪ್ಷನ್ ಮತ್ತು ಬೇರೆ ಒಂದು ರಕ್ತದ ಸಮಸ್ಯೆ ಇರುತ್ತೆ. ಉದಾಹರಣೆಗೆ ಥಲಸೀಮಿಯಾ ಅಂತಿರುತ್ತೆ. ಈ ಥಲಸೀಮಿಯಾ ಇರೋರಿಗೆ ಐದರ್ ಮೈಲ್ಡ್, ಸಿವಿಯರ್ ಆರ್ ಮೀಡಿಯಮ್ ಯಾವುದೇ ಇರಲಿ, ಇವರಿಗೆ ಐರನ್ ಕಂಟೆಂಟು ಸಪೋರ್ಟಿವ್ ಆಗಬೇಕಾಗುತ್ತೆ. ಈ ಎಕ್ಸ್ಟ್ರಾ ಏನು ನಮ್ಮ ಸೊಪ್ಪಲ್ಲೆಲ್ಲ ಸಿಗುತ್ತಲ್ಲ, ಸೊಪ್ಪು, ತರಕಾರಿ, ಹಣ್ಣುಗಳಲ್ಲಿ ಸಿಗುವಂತಹ ಈ ಐರನ್ಗಳನ್ನು ಅಂದರೆ ಕಬ್ಬಿಣಾಂಶವನ್ನು ಹೆಚ್ಚು ಸೇವಿಸುವ ಹಾಗಿಲ್ಲ ಅವರು. ಯಾಕೆಂದರೆ ಅದು ಒಂದೇ ಸರಿ ಫ್ಲೋ ಆಗಿಬಿಟ್ಟು ಹೀರುವಿಕೆ ಕಡಿಮೆಯಾಗಿ ಮತ್ತೊಂದು ಕಾಂಪ್ಲಿಕೇಶನ್ ಆಗುತ್ತದೆ. ತಲೆ ಸುತ್ತೋದು ಅಥವಾ ರಕ್ತ ಎದೆ ಹಿಡ್ಕೊಂಡಂಗೆ ಆಗೋದು, ಆಮೇಲೆ ಹೃದಯದ ಸಮಸ್ಯೆ ಈ ಥರ ಎಲ್ಲ ಶುರುವಾಗುವ ಸಾಧ್ಯತೆ ಇರುತ್ತೆ. ಅದರಿಂದ ರಕ್ತ ಪರೀಕ್ಷೆಯನ್ನು ಮೊಟ್ಟ ಮೊದಲನೇದಾಗಿ ಮಾಡಿಕೊಂಡು ನಿಮಗೆ ಯಾವ ನಾರ್ಮಲ್ ಆಗಿ ರಕ್ತ ಇದ್ದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ ನೀವು ಆಹಾರ ಪದ್ಧತಿ ಮೂಲಕ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸೋದ್ರ ಮೂಲಕ ಆ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚು ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಥಲಸೀಮಿಯಾದಂತಹ ರಕ್ತ ಕಣಗಳ ಒಂದು ಜೋಡಣೆಯಲ್ಲಿ ನಿಮಗೆ ಪ್ರಾಬ್ಲಮ್ ಇದ್ದರೆ ಆವಾಗ ನೀವು ವೈದ್ಯರ ಶಿಫಾರಸ್ಸಿನ ಮೇರೆಗೆ ವೈದ್ಯರನ್ನು ಕಂಡು ಈ ಥರ ಐರನ್ ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಯಾವುದೇ ಇದ್ರೂ ನೀವು ವೈದ್ಯರ ಹತ್ರ ಹೋಗಿ ಕೂತ್ಕೊಳ್ಳಿ. ಫಸ್ಟು ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ, CBC ಕಂಪ್ಲೀಟ್ ಹಿಮೋಗ್ಲೋಬಿನ್ ಕಂಪ್ಲೀಟ್ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಆಮೇಲೆ ಹೋಗಿ ನಿಮ್ಮ ವೈದ್ಯರ ಹತ್ರ ಕೂತ್ಕೊಂಡು ಈ ಥರ ಒಂದು ಸಮಸ್ಯೆ ಇದೆ, ನನಗೆ ತುಂಬ ತಲೆ ಸುತ್ತಾ ಇದೆ, ತುಂಬ ಹಿಮೋಗ್ಲೋಬಿನ್ ಕಡಿಮೆ ಇದೆ, ನನಗೆ ಏನಾದರೂ ಪ್ರಾಬ್ಲಮ್ಮು ಆಗದೆ ಹೋದಂಗೆ ಸಾರ್ಟ್ಔಟ್ ಮಾಡಿಕೊಡಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಸರಿಯಾದ ಗೈಡೆನ್ಸನ್ನು ತಗೊಂಡು ಸರಿಯಾಗಿ ರಿಪೇರಿ ಮಾಡ್ಕೋಬೇಕು. ಈ ರೀತಿ ನಾನು ಮಾಡಿದಾಗ ಈ ಒಂದು ಹಿಮೋಗ್ಲೋಬಿನ್ ಮಟ್ಟ ತುಂಬ ಚೆನ್ನಾಗಿ ಇಂಪ್ರೂವ್ ಆಯಿತು. ಹಿಮೋಗ್ಲೋಬಿನ್ ಮಟ್ಟ ಚೆನ್ನಾಗಾದರೆ ಏನೇನಾಗುತ್ತೆ, ಹಿಮೋಗ್ಲೋಬಿನ್ ಮಟ್ಟ ಚೆನ್ನಾಗಾದರೆ ಒಂದನೇದಾಗಿ ಚೆನ್ನಾಗಿ ನಿದ್ದೆ ಬರುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಇದರಲ್ಲಿ ಹೈಯೆಸ್ಟ್ ಹೋಗ್ತಾ ಇರೋ ನಿದ್ದೆ ಇದೆಯಲ್ಲ, ಆ ನಿದ್ದೆ ಅನ್ನೋದು ಚೆನ್ನಾಗಿ ಬರಬೇಕು ಅಂತಂದರೆ ನಿಮ್ಮ ಹಿಮೋಗ್ಲೋಬಿನ್ ಮಟ್ಟ ಚೆನ್ನಾಗಿರಬೇಕು. ಹಿಮೋಗ್ಲೋಬಿನ್ ಮಟ್ಟ ಚೆನ್ನಾಗಿರಬೇಕು ಅಂತಂದರೆ ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು. ಇದು ಮೊಟ್ಟೆ ಮೊದಲ ಕೋಳಿ ಮೊದಲ ಅನ್ನಂಗಾಗುತ್ತೆ. ಆದರೆ ನನ್ನ ಪ್ರಕಾರ, ನನ್ನ ಅನುಭವದ ಪ್ರಕಾರ ಹಿಮೋಗ್ಲೋಬಿನ್ ಚೆನ್ನಾಗಾಗೋದು ಬಹಳ ಮುಖ್ಯ.
ಹಿಮೋಗ್ಲೋಬಿನ್ ಚೆನ್ನಾಗಿ ಆದ ನಂತರ ನಿಮಗೆ ತಲೆ ಕೂದಲು ಉದುರೋದು ಕಡಿಮೆ ಆಗುತ್ತೆ, ನಿಮ್ಮ ಮುಖದ ಕಾಂತಿ ಹೆಚ್ಚಾಗುತ್ತೆ. ನೀವೇ ಗಮನಿಸಿರ್ಬೋದು, ನನ್ನ ಹಳೆಯ ವಿಡಿಯೋಗಳಲ್ಲಿ ಇಲ್ಲೆಲ್ಲ ಚುಕ್ಕಿಗಳಿದ್ವು, ಇವಾಗ ಎಷ್ಟೊಂದು ಚುಕ್ಕಿಗಳು ಕಡಿಮೆ ಆಗಿದ್ದಾವೆ ನೋಡಿ. ಮೇಕಪ್ಪಿಂದ ಯಾವತ್ತೂ ನಿಮ್ಮ ಸೌಂದರ್ಯವನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಒಳಗಡೆ ನಿಮ್ಮ ದೈಹಿಕವಾಗಿ ನೀವು ಸತ್ವಯುತ ಆಹಾರವನ್ನು ಸೇವಿಸ್ಕೊಂಡು, ಹೇಳಿದ್ನಲ್ಲ ಹಿಮೋಗ್ಲೋಬಿನ್ ಅದೆಲ್ಲ ಕರೆಕ್ಟಾಗಿದ್ದಾಗ ಮಾತ್ರ ಆ ಮುಖಕ್ಕೆ ಕಾಂತಿ, ಕಣ್ಣಿಗೆ ಕಾಂತಿ ಎಲ್ಲ ಬರೋದು. ಅದು ನನಗೂ ಆಗೋದಕ್ಕೆ ಶುರುವಾಯಿತು, ನಿಮಗೂ ಆಗೋದಕ್ಕೆ ಶುರುವಾಗುತ್ತೆ ನೀವು ಹಿಮೋಗ್ಲೋಬಿನ್ನ ಸರಿಯಾದ ರೀತಿ ಹೆಚ್ಚು ಮಾಡಿಕೊಂಡಾಗ. ಆಮೇಲೆ ಲಾಸ್ಟ್ದಾಗಿ ಆಯಾಸ. ನನಗೆ ಒಂದು ವಿಡಿಯೋ ಮಾಡೋದಕ್ಕೆ ತುಂಬ ಆಯಾಸ, ಕೂತ್ಕೊಂಡು ಓದೋದಕ್ಕೆ ತುಂಬ ಆಯಾಸ, ಮನೆ ಕೆಲಸ ಮಾಡಿಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ಮನೆ ಹೊರಗೆ ಎಲ್ಲ ಕೆಲಸ ಮಾಡೋದಕ್ಕೆ ತುಂಬ ಆಯಾಸ ಪಟ್ಟು ಒಂದು ದಿವಸ ಕೆಲಸ ಮಾಡಿದ್ರೆ 4 ದಿವಸ ಮಲಗ್ಕೊಳ್ತಾ ಇದ್ದವಳು ಇವಾಗ ನಿಧಾನಕ್ಕೆ ನಾನು ಟ್ರ್ಯಾಕಿಗೆ ಬರ್ತಿದ್ದೀನಿ. ಸ್ವಲ್ಪವಾಗಿ ನನ್ನ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗಿದೆ. ಇದರಿಂದಾಗಿ ಏನಾಗಿದೆ, ನನ್ನ ಆತ್ಮವಿಶ್ವಾಸ, ಕೆಲಸದ ಶಕ್ತಿ ಎಲ್ಲ ಹೆಚ್ಚಾಗಿದೆ. ಸೊ ನಿಮಗೂ ಹಾಗಾಗಬೇಕು ಅಂತಿದೆಯಾ? ಹಾಗಿದ್ರೆ ನಾನು ಇಲ್ಲಿವರೆಗೆ ಹೇಳಿದ್ದನ್ನು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ ಅಂತಂದರೆ ಒಂದು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ಯಾರ್ಯಾರಿಗೆ ಅವಶ್ಯಕತೆ ಇದೆ ಅಂತ ಅವರಿಗೆಲ್ಲ ಈ ಬಗ್ಗೆ ಮಾಹಿತಿ ದೊರಕಲಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಇಷ್ಟೇ ಅಲ್ಲ, ಇನ್ನೂ ತುಂಬ ವಿಷಯ ಇದೆ ಈ ಬಗ್ಗೆ ಮಾತಾಡೋದು, ಒಂದು ಸೀರೀಸ್ಗಾಗುವಷ್ಟು. ಆದರೆ ನನಗೆ ಈ ಯೂಟ್ಯೂಬ್ ಏನು ಮಾಡಿದೆ, ಒಂದು ರಿಸ್ಟ್ರಿಕ್ಷನ್ನು ಮಾಡಿದೆ. ನೀನು ಒಂದೇ ವಿಷಯದ ಮೇಲೆ ತುಂಬ ದಿವಸ ಒಂದೇ ಬಟ್ಟೆ ಹಾಕ್ಕೊಂಡು ಬಲ್ಕಲ್ಲಿ ನೀನು ವಿಡಿಯೋ ಮಾಡಕೂಡ್ದು. ಸಪ್ರೇಟಾಗಿ ಫುಲ್ಲು ಡಿಟೇಲಾಗಿ ಮಾಡಬೇಕು ಅಂತ ಹೇಳಿದೆ. ಸೊ ಹಾಗಾಗಿ ನಾನು ಫುಲ್ಲು ಡಿಟೇಲಾಗಿ ನಿಮಗೆ ಹೇಳ್ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಸ್ಟಿಲ್ ಅದೇನು ಅಂದರೆ ಒಂದು ದಿನಕ್ಕಾಗುವಷ್ಟು ಕಥೆ ಇದೆ, ಅಷ್ಟು ಅನುಭವಿಸಿದ್ದೀನಿ ಹಿಮೋಗ್ಲೋಬಿನ್ ಪ್ರಾಬ್ಲಮ್ಮಿಂದ. ಆ 8 ಗ್ರಾಮಿಂದ 11 ಗ್ರಾಮಿಗೆ ಬರೋಷ್ಟರಲ್ಲಿ ಆಲ್ಮೋಸ್ಟು 1.5 ಇಯರ್ ನಾನು ಅದಕ್ಕೆ ವರ್ಕೌಟ್ ಮಾಡಿದ್ದೀನಿ. ಅದಕ್ಕಿಂತ ಮೊದಲು ಡಾಕ್ಟ್ರ್ ಹತ್ರ ಅಲ್ಲಿ ಇಲ್ಲಿ ಸುತ್ತಿ ಬೇರೆ ಈ ಆಹಾರ ಪದ್ಧತಿಗಳನ್ನೆಲ್ಲ ನೋಡಿ ಅಷ್ಟಿಷ್ಟು ವರ್ಷಗಳ ಕಾಲ ಹೋರಾಡಿಲ್ಲ. ಏನೇನಪ್ಪ. ಸೊ ಯಾವುದರಲ್ಲೂ ವರ್ಕೌಟ್ ಆಗ್ತದಾಗ ನಾನೇ ಮೆಡಿಸಿನ್ ಮಾಡಿಕೊಂಡು ಹೀಗೆ ಮಾಡಿ ಏನು ಹೇಳಿದ್ನಲ್ಲ ಈ ಕ್ರಮದಲ್ಲಿ ಮಾಡಿದಾಗ ನನಗೆ ಔಟ್ಪುಟ್ ಬಂತು. ನೀವು ಕೂಡ ಅಷ್ಟೇ ಸರಿಯಾದ ಸ್ಟೆಪ್ ಬಂತು. ನಿಮ್ಮ ರಕ್ತಹೀನತೆಯ ಒಂದು ಘೋರ ಹೋರಾಟ, ಅದು ನಿಧಾನಕ್ಕೆ ಸಾಯಿಸುವ ಒಂದು ಪುಟಾಣಿ ಕಾಯಿಲೆ, ಅದು ಸಣ್ಣ ಬೆಂಕಿ. ಅದು ಆ ಬೆಂಕಿ ಯಾವಾಗ ಹುಟ್ಕೊಳ್ಳುತ್ತೆ ಅಂದರೆ ಸಣ್ಣ ಹೆಣ್ಣು ಮಕ್ಕಳಿಗಂತೂ ಸಣ್ಣವ್ರು ಇದ್ದಾಗಲೇ ಅಪೌಷ್ಟಿಕತೆಯಿಂದ ಹುಟ್ಕೊಳ್ಳುತ್ತೆ. ಆಮೇಲೆ ದೊಡ್ಡವರಾಗ್ತಾ ಇದ್ದಂಗೆ ಈ ಬಾಣಂತನ, ಮದುವೆ, ಮನಸ್ಸು ಮತ್ತೊಂದು ಅಂತ ಹೇಳಿ ಅದು ಹೆಚ್ಚಾಗ್ತಾ ಹೋಗುತ್ತೆ. ಸದ್ದಿಲ್ಲದೆ ಸಾಯಿಸುವ ಈ ರಕ್ತಹೀನತೆಯಿಂದ ನೀವೆಲ್ಲ ಹೊರಗೆ ಬರುವಂತಾಗಲಿ. ಹಾಗೆ ನನ್ನ ಹಾಗೆ ಹಿಮೋಗ್ಲೋಬಿನ್ ನಿಮಗೂ ಹೆಚ್ಚಾಗಿ ಸಂತೋಷವಾಗಿ, ಸುಖಕರವಾಗಿ, ಆನಂದವಾಗಿ ಬದುಕುವಂತಾಗಲಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.